ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನೋಡ್ತಾ ಇದ್ರಿ ಸಿದ್ದರಾಮಯ್ಯನವರು ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸ್ಥಾಪಿತರಾದಂಥ ದಾಖಲೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ನಾವು ಅಂದ್ಕೊಂಡಿದ್ವಿ ಏನೋ ಒಂದು ಸಮಾವೇಶ, ಸಂಭ್ರಮ, ಹೊಸ ಘೋಷಣೆ ಆ ಥರದ್ದೆಲ್ಲ ಇರುತ್ತೆ ಅಂತ. ಇಡೀ ಇವೆಂಟನ್ನು ಮೆಲೋಡೌನ್ ಮಾಡೋದು ಇಟ್ ಈಸ್ ಅ ಸ್ಟ್ರಾಟಜಿನಾ ಅಥವಾ ಏನಿದು ಲೆಕ್ಕ ಸಿಗ್ತಿಲ್ವಲ್ಲ ನಮಗೆ? ಎಸ್ ಅಜಿತ್, ಬಹಿರಂಗವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆ ಆಗಲಿ ಕಾರ್ಯಕ್ರಮವಾಗಿ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಅಧಿಕೃತವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಆಯೋಜನೆ ಆಗಿಲ್ಲ. ಆದರೆ ಅವರ ಅಭಿಮಾನಿಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗಿದೆ. ಹಾಗಂದ ಮಾತ್ರಕ್ಕೆ ಕೇವಲ ಈ ದಿನವನ್ನ ಮಾಧ್ಯಮಗಳಲ್ಲಿ, ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಷ್ಟೇ ಸೀಮಿತಗೊಳಿಸ್ತಕ್ಕಂಥ ಉದ್ದೇಶವೂ ಕೂಡ ಮುಖ್ಯಮಂತ್ರಿ ಪಾಳಿದವರಿಗಿಲ್ಲ. ಅವರು ದೇವರಾಜ ಅರಸು ಅವರ ಆಡಳಿತ ಮತ್ತು ಈಗಿನ ಆಡಳಿತ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು, ಆಗಿರ್ತಕ್ಕಂಥ ಕೆಲಸಗಳು, ಇದರ ಒಟ್ಟಾರೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಸಿಎಂ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ಮಾಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಯಾವ ಸಂದೇಶವನ್ನು ಯಾರಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೇವಾ ಇಲ್ವಾ, ಇದ್ರ ಬಗ್ಗೆನೂ ಕೂಡ ಗಂಭೀರವಾಗಿರ್ತ ಚರ್ಚೆಗಳಾಗಿದೆ. ಯಾಕೆಂದರೆ ಇವತ್ತು ರಾಯರೆಡ್ಡಿಯವರ ಪತ್ರ ಇರ್ಬೋದು, ರಾಜಣ್ಣವರ ಹೇಳಿಕೆ ಇರ್ಬೋದು, ಮಹದೇವಪ್ಪ ಅವರ ಹೇಳಿಕೆಗಳಿರ್ಬೋದು, ಜಾರಕಿಹೊಳಿಯವರ ಬ್ಯಾಟಿಂಗ್ ಇರ್ಬೋದು, ಇವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲವೂ ಕೂಡ ಈಗಾಗಿರ್ತಕ್ಕಂಥ ಏನು ಸಾಧನೆ ಇದೆ, ಈ ಸಾಧನೆಯನ್ನು ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗಿ ಮುಂದಿನ ದಿನಗಳಲ್ಲಿ ಹೇಗೆ ಬಳಕೆ ಆಗಬೇಕು ಆ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಮಹದೇವಪ್ಪ ಅವರು ಹೇಳ್ತಾ ಇದ್ರು 28ಕ್ಕೆ ಅವ್ರು ಇರಬೇಕು ಅಂತಕ್ಕಂಥ ಒಂದು ತಾಕೀತು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಟಾರ್ಗೆಟ್ ಇಲ್ಲಿಗಷ್ಟೇ ಸೀಮಿತ ಆಗಿಲ್ಲ, ಬದಲಾಗಿ ಅದು 28 ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಕೇವಲ ಮುಖ್ಯಮಂತ್ರಿ ಪಾಳ್ಯ ಕೇವಲ ರಾಜಕೀಯಕ್ಕಷ್ಟೇ ಇದನ್ನು ಚರ್ಚೆ ಮಾಡ್ತಿಲ್ಲ, ಬದಲಾಗಿ ಮುಂದೆ ಏನು ಮಾಡ್ಬೋದು ಅಂತಕ್ಕಂಥ ಚರ್ಚೆಯಲ್ಲೂ ಕೂಡ ಇದ್ದಾರೆ. ಯಾಕೆಂತಂದ್ರೆ ದೇವರಾಜ ಅರಸು ಕೂಡ ಹಿಂದುಳಿದ ವರ್ಗ ಸೇರಿರ್ತಕ್ಕಂಥವ್ರು, ಸಿದ್ದರಾಮಯ್ಯ ಕೂಡ ಹಿಂದುಳಿದ ಸೇರಿರ್ತಕ್ಕಂಥವ್ರು, ಇಬ್ಬರೂ ಕೂಡ ಮೈಸೂರು ಜಿಲ್ಲೆಯವರು, ಇಬ್ಬರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಇಬ್ಬರೂ ಕೂಡ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿತ ಆಗಿರ್ತಕ್ಕಂಥವ್ರು. ಹಾಗಾಗಿ ಸಿದ್ದರಾಮಯ್ಯ ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಕೂಡ ಕೊಡುವ ಪ್ರಯತ್ನವನ್ನು ಕೂಡ ಈಗ ಮಾಡ್ತಿದ್ರೆ. ಬ್ಯಾಕ್ ಎಂಡ್ ಅಲ್ಲಿ ಅದರ ಒಂದು ತಯಾರಿ ಕೂಡ ನಡೆದಿದೆ. ಅಂದ್ರೆ ನಾವು ಗಮನಿಸಬೇಕು, ದೇವರಾಜ ಅರಸು ಕೊಟ್ಟಿರ್ತಕ್ಕಂಥ ಕೆಲವು ಪ್ರಮುಖ ಕಾರ್ಯಕ್ರಮಗಳು ಮತ್ತು ಇವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಒಟ್ಟಾರೆ ವಿಶ್ಲೇಷಣೆ ಕೂಡ ನಡೀತಾ ಇದೆ. ನಾವು ಅನ್ಬೋದು ದೇವರಾಜ್ ಅವರ ಭೂಸುಧಾರಣೆ ಕಾಯ್ದೆ ಇರ್ಬೋದು, ಮಲಹಾರುವ ಪದ್ಧತಿಗೆ ಬ್ರೇಕ್ ಹಾಕಿರ್ತಕ್ಕಂಥ ವಿಚಾರ ಇರ್ಬೋದು, ಋಣಮುಕ್ತ ಕಾಯ್ದೆ ಅಂತ ತಂದಿರತಕ್ಕಂಥ ಇರ್ಬೋದು, ಹಾವನೂರು ಆಯೋಗವನ್ನು ರಚನೆ ಮಾಡೋದ್ರ ಮೂಲಕ ಇಡೀ ಹಿಂದುಳಿದ ವರ್ಗಕ್ಕೆ ಒಂದು ಅಸ್ಮಿತೆ ತಂದು ಕೊಟ್ಟಿರ್ತಕ್ಕಂಥದ್ದು, ರಾಜ್ಯ ರಾಜಕಾರಣ, ದೇಶದ ರಾಜಕಾರಣದಲ್ಲಿ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿರ್ತಕ್ಕಂಥ ಇತಿಹಾಸ ಕೂಡ ದೇವರಾಜ ಅರಸಿಗಿದೆ. ಹಾಗಾಗಿ ಅವರ ರೀತಿಯಲ್ಲಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮೆಲುಕು ಹಾಕುವಂಥ ಪ್ರಯತ್ನ ಮತ್ತು ಅದನ್ನು ಯಾವ ರೀತಿ ಬಿಂಬಿಸಬೇಕು ಅದನ್ನ ಪ್ರಯತ್ನವನ್ನು ಕೂಡ ನಡೀತಾ ಇದೆ. ಉದಾಹರಣೆಗೆ SC/ST ಗಳಿಗೆ ಅವರಿಗೆ ಬಜೆಟ್ ಅಲ್ಲಿ ವಿಶೇಷವಾಗಿರ್ತಕ್ಕಂಥ 24% ಅನುದಾನವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅನ್ನದಾನ ಅಂದ್ರೆ ಅನ್ನಭಾಗ್ಯವನ್ನು ಜಾರಿ ಮಾಡಿರ್ತಕ್ಕಂಥ ಫೋಕಸ್ ಮಾಡೋದಿರ್ಬೋದು, ಮತ್ತು ಬಹಳ ಪ್ರಮುಖವಾಗಿ ಅವರು ತಾವು ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳು, ಅಂದ್ರೆ ಈ ಹಿಂದುಳಿದ ಜಾತಿಗಳಿಗೆ ಒಂದು ಸಮೀಕ್ಷೆ ಮಾಡ್ತಕ್ಕಂಥದ್ದು ಮಾಡಿದ್ರಿಂದಾಗಿ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶಗಳು ಆ ಹಿಂದುಳಿದ ವರ್ಗದಲ್ಲಿ ಒಂದು ಅಸ್ಮಿತೆಗಳು, ಅಂದ್ರೆ ತಮ್ಮ ಒಳಗಿರ್ತಕ್ಕಂಥ ಭಾವವನ್ನು ಹೊರಗಾಕುವ ರೀತಿಯಲ್ಲಿ ಅವರಿಗೊಂದು ಧ್ವನಿ ಕೊಡುವ ರೀತಿಯಲ್ಲಿ ಅದರ ಬಳಕೆ ಆಗಿರ್ತಕ್ಕಂಥ ಇವೆಲ್ಲವೂ ಕೂಡ ಇಬ್ಬರ ಸಾಧನೆಗಳನ್ನು ಕೂಡ ಒಂದು ರೀತಿ ಅವಲೋಕನ ಮಾಡಿ ಅದನ್ನು ಹೇಗೆ ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮುಂದುವರೆದಿದೆ. ಯಾಕಂದ್ರೆ ಹಿಂದುಳಿದವರ ಚಾಂಪಿಯನ್ ಅಂತಕ್ಕಂಥ ಬಿರುದನ್ನು ಸಿದ್ದರಾಮಯ್ಯ ಜೊತೆಲೇ ಕಂಟಿನ್ಯೂ ಮಾಡಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದ ಚರ್ಚೆಗಳು ಕೂಡ ಮುಂದುವರೆದಿದೆ. ಹಾಗಾಗಿ ಇದ್ರ ಮಧ್ಯೆಲೂ ಕೂಡ ಆಗಿರ್ತಕ್ಕಂಥ ಲೋಪಗಳ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಲೋಕಾಯುಕ್ತವರು ರದ್ದು ಮಾಡಿದ್ರು, ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ಹೆಸರು ಕೇಳಿಬಂತು. ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಕೂಡ ಸಿದ್ದರಾಮಯ್ಯ ಎದುರಿಸಿದ್ದಾರೆ. ಇದೀಗಿನ ಒಂದು ಸರ್ಕಾರದಲ್ಲೂ ಕೂಡ 2ನೇ ಅವಧಿಯಲ್ಲವರು ವಾಲ್ಮೀಕಿ ಹಗರಣಗಳಿರ್ಬೋದು, ಸೊ ಮೂಢ ಹಗರಣಗಳಿರ್ಬೋದು, ಇವೆಲ್ಲವೂ ಕೂಡ ಇದೆ. ಮತ್ತು ದಲಿತರ ಹಣವನ್ನು ಅವರು ಕೊಟ್ಟಿರ್ತಕ್ಕಂಥ ಕಾಯ್ದೆ ಪ್ರಕಾರ ಆ ದಲಿತರ ಹಣವನ್ನು ಬೇರೆ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು, ಈ ಸರ್ಕಾರ ಬರಲಿಕ್ಕೆ ಯಾರು ಕಾರಣೀಕರ್ತರಾಗಿದ್ದರೂ ಅವರ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಕೆಲವು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು, ಜಾತ್ಯತೀತ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಂಡು ಸಾಫ್ಟ್ ಹಿಂದುತ್ವವನ್ನು ಈಗಿನ ಸರ್ಕಾರ ಪ್ಲೇ ಮಾಡ್ತಾ ಇರತಕ್ಕಂಥದ್ದು ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಹಿಂದಿನ ದೇವರಾಜ ಅರಸು ಮತ್ತು ಈಗ ಸಿದ್ದರಾಮಯ್ಯ ಈ ಇಬ್ಬರ ನಡುವಿನ ಇಂಟೆಲೆಕ್ಚುಯಲ್ ಲೆವೆಲ್ ನಲ್ಲಿ ಚರ್ಚೆ ಆಗಲಿ ಅನ್ನೋ ಮನಸ್ಸು ಇವ್ರಿಗೂ ಇದೆ. ಈಗ ಖಂಡಿತವಾಗ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಬಹಿರಂಗ ಸಮಾವೇಶ ಮಾಡಿ ಕಿರೀಟ ಹಾಕಿ ಶಾಲು ಹೊದಿಸ್ಕೊಂಡು ಏನೋ ಒಂದು ಭಾಷಣ ಮಾಡೋಕ್ಕಷ್ಟು ಸೀಮಿತ ಆಗಬಾರ್ದು. ಯಾಕಂದ್ರೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇತ್ತೀಚೆಗೆ ಗಮನಿಸಿದಾಗ ಕೆಲವೊಂದಷ್ಟು ಕಾರ್ಯಕ್ರಮಗಷ್ಟಿಗೆ ನಾವು ಹಿಂದುಳಿದವರಿಗೆ ನೆರವಾಗ್ತಕ್ಕಂಥ ಕೆಲವೊಂದು ಯೋಜನೆಗಳು ತಂದಿದ್ದೇವೆ ಅಂತಕ್ಕಂಥ ಭಾಷಣಗಳಿಗೆ ಅಷ್ಟೇ ಸೀಮಿತವಾದಂಥ ಅಭಿಪ್ರಾಯಗಳು ಕೇಳಬೇಕು. ಆದರೆ ಇದು ಒಂದು ವರ್ಗದಲ್ಲಿ ಅದು ಚರ್ಚೆ ಆಗಬೇಕು, ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು. ನಾನು ಈಗಾಗಲೇ ಹೇಳಿದೆ, ಹಾವನೂರು ಅವರ ವರದಿಯ ಅಂದ್ರೆ ಆಯೋಗವನ್ನು ರಚನೆ ಮಾಡಿ
ಒಂದು ಅಸ್ಮಿತೆಯನ್ನು ಕ್ರಿಯೇಟ್ ಮಾಡೋದು ದೇವರಾಜ ಅರಸರು. ಆ ಕಾರಣಕ್ಕಾಗಿ ವೀರಪ್ಪೋಲಿ, ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಧರ್ಮ್ ಸಿಂಗ್ ಇಂಥ ಸಮುದಾಯಗಳಿಂದ ಬಂದಿರತಕ್ಕಂಥ ನಾಯಕರು ರಾಜಕಾರಣದಲ್ಲಿ ದೊಡ್ಡ ಹುದ್ದೆಗೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಒಂದು ಚಳವಳಿಯಾಗಿ ಮುಂದಕ್ಕೆ ಬಂತದ್ದು. ಹಾಗಾಗಿ ಈಗಲೂ ಕೂಡ ಈಗ ಸಮೀಕ್ಷೆ ಮಾಡಿದ್ದಾರೆ. ಸಮೀಕ್ಷೆ ಕೊಟ್ಟಿರ್ತಕ್ಕಂಥ ಏನೋ ಸಂದೇಶ ಏನು ಅಂತ, ಮತ್ತು ಆ ಸಮೀಕ್ಷೆ ಮೂಲಕ ಯಾರಿಗೆ ಯಾವ ಸಂದೇಶ ತಲುಪಿಸಬೇಕಾಗಿತ್ತು ನಿಜವಾಗ್ಲೂ ತಲುಪಿದೆಯಾ, ಅಥವಾ ಹಿಂದೆ 2014 15 ಮಾಡಿರ್ತಕ್ಕ ಸಮೀಕ್ಷೆಗಳ ಮೂಲ ಯಾಕೆ ಸೇರಿತು, ಅದು ಹಿಂದಿರ್ತಕ್ಕಂಥ ಒತ್ತಡಗಳೇನು, ನಾವೇನಾಗಬೇಕು ಮತ್ತು ಈ ಸಮುದಾಯ ಹೇಗೆ ರಿಯಾಕ್ಟ್ ಮಾಡಬೇಕು, ಅವೆಲ್ಲವನ್ನೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆಯಾಗಿ ಜನರಿಗೆ ತಲುಪಿಸಬೇಕು. ಸಿದ್ದರಾಮಯ್ಯವರು ಅದರ ಹಿಂದಿದ್ರು ಅಂತಕ್ಕಂಥದ್ದು, ಒಂದು ಪ್ರೇರಕ ಶಕ್ತಿಯಾಗಿದ್ರು ಅಂತಕ್ಕಂಥದ್ದನ್ನು ಫೋಕಸ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೆದಿದೆ. ಹಾಗಾಗಿ ಇವತ್ತು ಅವರ ಜೊತೆಗಿರ್ತಕ್ಕಂಥವ್ರು, ಅವರ ಆಪ್ತರಾಗಿರ್ತಕ್ಕಂಥವ್ರು ಬೇರೆ ಬೇರೆ ಸ್ವರೂಪದಲ್ಲಿ ಹೇಳುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವೇದಿಕೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ, ನಾಯಕತ್ವ ಜಟಾಪಟಿ ನಡೆದಿರುವಂಥ ಕಾರಣಕ್ಕಾಗಿ ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅವರ ವರ್ಗದಲ್ಲಿ, ಅಂದರೆ CM ಆಪ್ತ ಬಳಗದಲ್ಲಿ ಗಂಭೀರವಾಗಿರ್ತ ಚರ್ಚೆಗಳು ಮುಂದುವರೆದ. ಹಾಗಂದ ಮಾತ್ರಕ್ಕೆ ಬಹಿರಂಗ ಸಮಾವೇಶ, ಘೋಷಣೆ, ಪತ್ರಿಕಾಗೋಷ್ಠಿಗೆ ಈ ಕಾರ್ಯಕ್ರಮ ನಿಗದಿ ಮಾಡಿಲ್ಲ. ಬದಲಾಗಿ ಈ ಸಮುದಾಯಕ್ಕೆ ಏನು ಕೊಡಬೇಕು, ಯಾವ ಸಂದೇಶ ಕೊಡಬೇಕು, ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಮುಂದುವರೆದಿದೆ. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.